ಫ್ರೆಂಡ್ಸ್, ಇವಾಗ ನೋಡಿ ನಮಗೆ ಬ್ರೇಕ್ಫಾಸ್ಟ್ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಫ್ಲೈಟಲ್ಲಿ ಬರ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ ತಗೊಂಡು. ನಾನು ಲಾಸ್ಟಲ್ಲಿ ಇದ್ದೀನಿ ಇವಾಗ. ನಾನು ಇಲ್ಲಿ ನೋಡಿ ಮೋಡಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ಮೋಡಗಳು? ನೋಡಿ ಮೋಡಗಳು, ದೊಡ್ಡ ಮೋಡ, ಕೈಗೆಟುಕೋ ಮೋಡಗಳು. ಈಗ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಕೊಟ್ಕೊಂಡು ಬರ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ನನಗೆ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ನಾನು ಏನೇನು ಇದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನನಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ತಗೋದ್ರಿಂದ ಏನೇನು ಬರ್ತಾರೆ ಅಂತ ನಾನು ಇಂಡಿಯಾ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಏನು ಕೊಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ ಏನು ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂತ. ಅಯ್ಯೋ, ಅವರು ಅಡಿಷ್ನಲ್ ಆಗಿ ಬ್ರೇಕ್ಫಾಸ್ಟ್ ತಗೊಂಡಿರೋರು ಮಾತ್ರ ಈಗ ಬೈ ಮಾಡ್ಬೇಕಂತ. ನಾವು ಇದು ಬೈ ಮಾಡೋದು ಎಷ್ಟಿರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಪ್ರಾಣ ಹೋಗುತ್ತೆ ಇಲ್ಲಿ ತಿನ್ಬೇಕು ಅಂತ ಅಂದ್ರೆ. ಯಾಕೆಂದ್ರೆ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ. ಯಾಕೆಂದ್ರೆ ಮೇಲ್ಗಡೆ ಏರೋಪ್ಲೇನ್ ಮೇಲ್ ತಿನ್ಬೇಕಲ್ವಾ, ಅದಕ್ಕೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಪೇ ಮಾಡಲೇಬೇಕಾಗುತ್ತೆ. ನನ್ನ ಹತ್ರ ಇರೋದು ಇಂಡಿಯನ್ ಕರೆನ್ಸಿ ಕೂಡ ಇಲ್ಲ ನನ್ನ ಹತ್ರ. ನಾನು ಡ್ರಾ ಮಾಡ್ಕೊಂಡು ಬಂದಿಲ್ಲ. ನನ್ನ ಹತ್ರ $US ಇದೆ. $5 ಉಪ್ಮಾ, ಮನೇಲೇ ಉಪ್ಮಾ ತಿನ್ನಲ್ಲ. ಆದರೆ ನಾನು ರಾತ್ರಿಯಿಂದ ಹೊಟ್ಟೆ ಹಸಿವಾಗಿರೋದಕ್ಕೆ ಇವಾಗ $5 ಕೊಟ್ಟು ಅದು ಫ್ಲೈಟಲ್ಲಿ ಉಪ್ಮಾ ತಿಂತಾ ಇದ್ದೀನಿ. ಅದು ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು $5. ಸೊ $5. ಸೊ $5 in US dollar. $5 ಇದು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿರೋ ಟೀ, ಮತ್ತೆ ಇದು ಉಪ್ಮಾ. ಈಗ ಅಳ್ಳಾಡ್ತಾ ಇರೋದ್ರಿಂದ ಇಲ್ಲಿ ಎಲ್ಲಿ ಶೇಕ್ ಆಗ್ಬಿಡೋದೋ ಗೊತ್ತಿಲ್ಲ. ಏನಿದೆ ಉಪ್ಮಾ ಅಂತ ನೋಡೋಣ. ಈ ಉಪ್ಮಾಗ $5 ಕೊಟ್ಬಿಟ್ಟು ನಾನು ತಿಂತಾ ಇದ್ದೀನಿ. ಅದು ಫ್ಲೈಟಲ್ಲಿ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಮ್ಯಾಜಿಕ್ ಉಪ್ಮಾ ಅಂತೆ. ಅಟ್ಲೀಸ್ಟ್ ನಾನು ಟೀ ಬೇಗ ಕುಡ್ಕೊಬೇಕು. ಬಿಸಿ ಬಿಸಿ ಇದೆ. ಈ ಕಾಂಪ್ಲಿಮೆಂಟರಿ ಆಗಿರೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಆಗಿ ಇರುತ್ತೆ. ಯಾಕೆಂತಂದ್ರೆ ಮೇನ್ ಏನ್ ಗೊತ್ತಾ, ನಮ್ಗೆ ಉಪ್ಮಾ ಟೇಸ್ಟ್ ಹೇಗಿದೆ ಅಂತ ಅನ್ನೋದಕ್ಕಿಂತ ಇವಾಗ ಹೊಟ್ಟೆ ತುಂಬೋದು ಮುಖ್ಯ. ಚೆನ್ನಾಗಿದೆ, ಟೀ ಚೆನ್ನಾಗಿದೆ. ಮಸಾಲಾ ಟೀ ಸ್ಮೆಲ್, ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಟ್ರೈ ಮಾಡ್ತೀನಿ. ಟೀ ಕುಡಿತಾ ಇದ್ದೀನಿ. ತುಂಬ ಕೋಲ್ಡ್ ಇರೋದ್ರಿಂದ ಬೇಗ ಆರೋಗ್ಬಿಡುತ್ತೆ. ಬಿಸಿ ಬಿಸಿ ಅಂತ ತಿಂದರೆ ನನಗೆ ಚೆನ್ನಾಗಿರುತ್ತೆ. ಸೊ ಅವರು ರೆಡಿ ಮಾಡ್ಕೊಂಡು ಬಂದಿರೋದನ್ನ ಬಿಸಿಗೆ ಓವನಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ. ಏನು ಗೊತ್ತಾ, $5 ಅಂದ್ರೆ 83 $400 ಹೊರತು ಇದು ಒಂದು ಉಪ್ಮಾ. $400 ಇದು. ಅದು ಫ್ಲೈಟ್ ಮೇಲ್ಗಡೆ ತಗೊಂಡು ತಿಂತಾ ಇರೋದಕ್ಕೆ $400 ಕೊಟ್ಟು ಈ ಉಪ್ಮಾ ತಿಂತಾ ಇದ್ದೀನಿ. ಮನೇಲಿ ಒಂದು $400 ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರು ಉಪ್ಮಾ ತಿನ್ನಲ್ಲ ನಾನು. ಇವಾಗ ತಿಂತಾ ಇದ್ದೀನಿ. ಏನ್ ಗೊತ್ತಾ, ಇದ್ರಲ್ಲಿ ಕ್ಯಾಟ್ ನಟ್ಟು ಅದೆಲ್ಲ ಹಾಕಿದಾರಲ್ಲ, ಅದಕ್ಕೆ ಕೊಡ್ಬೇಕು ಅಷ್ಟೇ. ತಗೊಂಡ್ಮೇಲೆ ಯಾವಾಗಾದ್ರೂ ತಿನ್ಬೇಕಾದ್ರೆ ದುಡ್ಡು ಜಾಸ್ತಿ ಆಯ್ತು ಅಂತ ಕೊಡಬಾರ್ದು. ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಎಂಜಾಯ್ ಮಾಡ್ಬೇಕು. ಈ ಮೂಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದೇ ನನ್ನ ಅದಕ್ಕೋಸ್ಕರ. ಊರಿನ ಜಟ್ಕ ಬಂಡಿ ಅಳ್ಳಾಡೋದಾಗ ಹಂಗ ಅಳ್ಳಾಡ್ತಾ ಇದೆ. ಹಿಂದೆ ಕಡೆ ಕುತ್ಕೊಂಡಿರೋದ್ರಿಂದ ಜಟ್ಕ ಬಂಡಿ. ಇಲ್ಲಿ ಕಡೆಯಿಂದ ಲೈಟಿಂಗ್ ಇದ್ರೆ ಕಾಣಿಸಲ್ಲ. ವೆದರ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅವಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂಥರ ಹಳೆ ಬಸ್ಗಳು ಹಿಂದೆ ಕಡೆ ಕುಂತಲ್ಲ, ಫ್ಲೈಟ್ ಕುಳುಕ್ತಾ ಇದೆ. ಫ್ಲೈಟ್ ಏನ್ ಸ್ಪೆಷಲ್ ಅಲ್ಲ, ಇದು ಕುಲುಕ್ತಾ ಇದೆ, ಮೋಡಗಳ ಮಧ್ಯೆ ಹೋಗ್ತಾ ಇದೆಯಂತೆ. ವೆದರ್ ಚೆನ್ನಾಗಿಲ್ಲ, ಯಾವಾಗಲೂ ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ಇದು ಕುಲ್ಕಿ 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 ಶೇಕ್ ಆಗ್ತಾ ಇದೆ. ಉಪ್ಪಿಗೆ ಉಪ್ಪಿಟ್ಟಂದ್ರೆ ಇಷ್ಟ, ರಶ್ಮಿಗೆ ಉಪ್ಪಿಟ್ಟಂದ್ರೆ ಕಷ್ಟ. ಕೊನೆಗೂ ಕಷ್ಟಪಟ್ಟು ನಾನು ಎಷ್ಟು ಕಷ್ಟಪಟ್ಟು ಗೊತ್ತಾ ಖಾಲಿ ಮಾಡಿದ್ದೀನಿ. ಯಾಕೆ ಅಂದ್ರೆ $5 ಓಕೆ, ₹400 ವೇಸ್ಟ್ ಮಾಡಬಾರ್ದು ಅಂತ. ನಮ್ಮಮ್ಮ ನೋಡಿದ್ರೆ ಮನೇಲಿ ಮಾಡೋದಾಗ ನಿನಗೆ ದೊಡ್ಡ ರೋಗ ತಿನ್ನಕ್ಕೆ ಅಂತಾರೆ. ದುಡ್ಡು ಕೊಟ್ಬಿಟ್ಟು ತಿಂದ್ರೆ ವೇಸ್ಟ್ ಮಾಡಲ್ಲ, ಮನೇಲಿರೋದನ್ನ ವೇಸ್ಟ್ ಆದ್ರೂ ಪರವಾಗಿಲ್ಲ ಅನ್ಕೊಂತೀವಿ. ಹಂಗೆ ಅದ್ರ ಬೆಲೆ ಗೊತ್ತಾಗೋದು ದುಡ್ಡು ಕೊಟ್ಟಾಗ, ನಾವು ಕಷ್ಟಪಟ್ಟು ಬೆಳೆದಾಗ ಮಾತ್ರ. ಹಂಗೆ ಇವಾಗ ಕಷ್ಟಪಟ್ಟು ತಿಂತಿದ್ದೀನಿ, ಇಷ್ಟ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಾಯಂಕಾಲ ಗಂಟೆ ಸರ್ವೈವ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಮಾಡಿ. ಉಪ್ಪಿಟ್ಟಿನ ಮಹಾಪುರಾಣ ಮುಗೀತು ನನಗೆ ಇಲ್ಲಿವರೆಗೂ. ಮ್ಯಾಜಿಕ್ ಉಪ್ಪಿಟ್ಟು.